ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ಸಂಪತ್ತು ಸುರಿಯುವಾಗ, ಅಂದರೆ ಅವನು ಶ್ರೀಮಂತನಾಗುವಾಗ, ಪ್ರಕೃತಿಯು ಕೆಲವು ವಿಶೇಷ ಚಿಹ್ನೆಗಳನ್ನು ನೀಡುತ್ತದೆ. ಶ್ರೀಮಂತಿಕೆಯು ಬರುವ ಮೊದಲು ಈ 21 ಶುಭ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಶುಭ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಈ ಶುಭ ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಮತ್ತು ಆಹ್ಲಾದಕರ ಬದಲಾವಣೆಗಳು ಸಂಭವಿಸಲಿವೆ ಎಂದು ಸೂಚಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಗಮನವನ್ನು ಸಹ ಸೂಚಿಸುತ್ತದೆ. ಬನ್ನಿ ಈ ಸಂಕೇತಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಲಕ್ಷ್ಮೀ ದೇವಿ ಬಲಗಾಲಿಟ್ಟು ನಮ್ಮ ಮನೆಗೆ ಬಾರಮ್ಮ ಎಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲನೇ ಸಂಕೇತ, ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಬಂದು ಗುಂಪು ಗುಂಪಾಗಿ ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗಲಿದೆ ಮತ್ತು ನಿಮಗೆ ಅಪಾರ ಧನಪ್ರಾಪ್ತಿಯಾಗಲಿದೆ ಎಂದು ತಿಳಿಯಿರಿ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅದು ಶುಭ ಸಂಕೇತ. ನಿಮ್ಮ ಜೀವನದಲ್ಲಿ ಬದಲಾವಣೆಯಾಗಲಿದೆ. ಬದಲಾವಣೆ ನಿಮಗೆ ಲಾಭದಾಯಕ ಮತ್ತು ನಿಮ್ಮ ಕುಟುಂಬಕ್ಕೆ ಮಂಗಳಕರವಾಗಿರುತ್ತದೆ. ಆದರೆ ಇದರರ್ಥ ನೀವು ಇರುವೆಗಳನ್ನು ಅನಿರ್ದಿಷ್ಟಾವಧಿಯವರೆಗೆ ಬರಲು ಬಿಡಬೇಕು ಎಂದಲ್ಲ. ಕಪ್ಪು ಇರುವೆಗಳ ಆಗಮನವು ಜೀವನದಲ್ಲಿ ಬದಲಾವಣೆಯ ಸಂಕೇತವೆಂದು ನಿಮಗೆ ಸ್ಪಷ್ಟವಾದಾಗ ಅವುಗಳ ಸ್ವಾಗತಕ್ಕಾಗಿ ಹಿಟ್ಟನ್ನು ಹಾಕಲು ಪ್ರಾರಂಭಿಸಿ. ಹೀಗೆ ಮಾಡುವುದರಿಂದ ಸಂಕೇತವು ನಿಮಗೆ ತಲುಪಿದೆ ಎಂದು ನಿಮ್ಮ ಇಷ್ಟ ದೇವರಿಗೆ ತಿಳಿಯುತ್ತದೆ ಮತ್ತು ಇರುವೆಗಳು ತಾವಾಗಿಯೇ ಹಿಂದಿರುಗುತ್ತದೆ. ನಿಮ್ಮ ಮನೆಯಲ್ಲಿ ಯಾವುದಾದರೂ ಚಿಕ್ಕ ಪಕ್ಷಿ ಬಂದು ಗೂಡು ಕಟ್ಟಿದರೆ ಅದನ್ನು ಬಹಳ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಆಗಮನವಾಗಲಿದೆ ಎಂದು ನೀವು ಭಾವಿಸಬಹುದು. ಮೂರನೇ ಸಂಕೇತ, ಸಾಮಾನ್ಯವಾಗಿ ಜನರು ಮನೆಯಲ್ಲಿ ಹಲ್ಲಿಯನ್ನು ಕಂಡ ತಕ್ಷಣ ಅದನ್ನು ಓಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಳ್ಳುವುದು ಶುಭ ಎಂದು ಕೆಲವೇ ಜನರಿಗೆ ತಿಳಿದಿದೆ. ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮೀ ದೇವಿಯ ರೂಪ ಎಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಒಂದೇ ಸ್ಥಳದಲ್ಲಿ 3 ಹಲ್ಲಿಗಳು ಕಾಣಿಸಿಕೊಂಡರೆ ಅದು ಬಹಳ ಶುಭ. ಇದು ಮಹಾಲಕ್ಷ್ಮಿಯ ಆಗಮನದ ಸಂಕೇತವಾಗಿದೆ. ಹಲ್ಲಿಗಳು ಒಂದನ್ನೊಂದು ಬೆನ್ನಟ್ಟುತ್ತಿರುವುದನ್ನು ಕಂಡರೆ ಅದು ಮನೆಯ ಅಭಿವೃದ್ಧಿಯ ಸಂಕೇತವಾಗಿದೆ. ಇದು ಅಪಾರ ಧನ ಪ್ರಾಪ್ತಿಯ ಸಂಕೇತವಾಗಿದೆ. ನಾಲ್ಕನೇ ಸಂಕೇತ, ಸಾಮಾನ್ಯವಾಗಿ ನಮ್ಮ ಕೈ ಅಥವಾ ಕಾಲುಗಳಲ್ಲಿ ತುರಿಕೆಯಾದಾಗ ನಾವು ಅದನ್ನು ನಿರ್ಲಕ್ಷಿಸುತ್ತೇವೆ. ಆದರೆ ಕೈ ಅಥವಾ ಕಾಲಿನಲ್ಲಿ ತುರಿಕೆಯಾಗುವುದರ ಹಿಂದೆ ಕೆಲವು ಶುಭ ಮತ್ತು ಅಶುಭ ಸಂಕೇತಗಳು ಅಡಗಿರುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಎಡಗೈಯಲ್ಲಿ ತುರಿಕೆಯಾಗುವುದು ಶುಭ. ಯಾರಿಗಾದರೂ ಪದೇ ಪದೇ ಎಡಗೈಯಲ್ಲಿ ತುರಿಕೆಯಾಗುತ್ತಿದ್ದರೆ ಇದು ಶುಭ ಸಂಕೇತವಾಗಿದೆ ಮತ್ತು ನಿಮಗೆ ಶೀಘ್ರದಲ್ಲೇ ಹಣಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಲಿದೆ. ಎಡಗೈಯಲ್ಲಿ ತುರಿಕೆ ಧನಲಾಭದ ಸಂಕೇತವಾಗಿದೆ. ಈ ಧನಲಾಭವು ನಿಮಗೆ ಯಾವುದೇ ಮಾಧ್ಯಮದಿಂದ ಆಗಬಹುದು. ಆದ್ದರಿಂದ ಯಾವಾಗ ಎಡಗೈಯಲ್ಲಿ ತುರಿಕೆಯಾಗುತ್ತವೋ ಆ ದಿನ ಒಳ್ಳೆಯ ದಿನಗಳು ಎಂದು ತಿಳಿಯಿರಿ. ಐದನೇ ಸಂಕೇತ, ಕನಸಿನಲ್ಲಿ ಪೊರಕೆ, ಮಡಿಕೆ, ಕೊಳಲು, ಆನೆ, ಮುಂಗಿಸಿ, ಶಂಖ, ಹಲ್ಲಿ, ನಕ್ಷತ್ರ ಹಾಗೂ ಗುಲಾಬಿ ಇತ್ಯಾದಿಗಳು ಕೊಂಡರೆ ಅದು ಸಹ ಧನಪ್ರಾಪ್ತಿಯ ಸಂಕೇತ. ಆರನೇ ಸಂಕೇತ, ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ಸಂಜೆ ಶಂಖದ ಧ್ವನಿ ಕೇಳಿಸಿದರೆ ಅದು ಮಹಾಲಕ್ಷ್ಮಿಯ ಆಗಮನದ ಸಂಕೇತ. ಏಳನೇ ಸಂಕೇತ, ನೀವು ಮನೆಯಿಂದ ಹೊರಗೆ ಹೋಗುವಾಗ ಕಬ್ಬು ಕೊಂಡರೆ ಅದು ಕೂಡ ಧನಪ್ರಾಪ್ತಿಯ ಸಂಕೇತ. ಎಂಟನೇ ಸಂಕೇತ, ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗಿದೆ. ನಮ್ಮ ಸಮಾಜದಲ್ಲಿ ಗೂಬೆಯ ಬಗ್ಗೆ ಹಲವು ನಂಬಿಕೆಗಳು ಪ್ರಚಲಿತದಲ್ಲಿವೆ. ಗೂಬೆಯನ್ನು ರಾತ್ರಿಯ ರಾಜ ಎಂದು ಕರೆಯಲಾಗುತ್ತದೆ ಮತ್ತು ಅದಕ್ಕೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಮುನ್ಸೂಚನೆ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಶಕುನಶಾಸ್ತ್ರದ ಪ್ರಕಾರ ಗೂಬೆ ಕಾಣಿಸಿಕೊಳ್ಳುವುದು ಕೆಲವು ಕಡೆ ಶುಭ ಮತ್ತು ಕೆಲವು ಕಡೆ ಅಶುಭ. ಉದಾಹರಣೆಗೆ, ನೀವು ಪ್ರಯಾಣಕ್ಕೆ ಹೋಗುತ್ತಿರುವಾಗ ದಾರಿಯಲ್ಲಿ ಕಂಡರೆ ಅದು ಧನಪ್ರಾಪ್ತಿಯ ಸಂಕೇತ. ಅದೇ ಮನೆಗೆ ಬಂದರೆ ಅದನ್ನು ಹಾನಿಕಾರಕ ಎಂದು ಪರಿಗಣಿಸಲಾಗುತ್ತದೆ. ಒಂಬತ್ತನೇ ಸಂಕೇತ, ನೀವು ಯಾವುದಾದರೂ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ನಾಯಿ ತನ್ನ ಬಾಯಿಯಲ್ಲಿ ತಿನ್ನಬಹುದಾದ ಸಸ್ಯಾಹಾರಿ ವಸ್ತು ಅಥವಾ ರೊಟ್ಟಿಯನ್ನು ತರುತ್ತಿರುವುದು ಕಂಡರೆ ಇದು ನಿಮಗೆ ಎಲ್ಲಿಂದನೂ ಧನ ಲಾಭವಾಗಲಿದೆ ಎಂದು ತಿಳಿಸುತ್ತದೆ. ಹತ್ತನೇ ಸಂಕೇತ, ಬೆಳಿಗ್ಗೆ ಮನೆಯಿಂದ ಹೊರಬಂದ ತಕ್ಷಣ ಯಾರಾದರೂ ಕಸ ಗುಡಿಸುತ್ತಿರುವುದು ಕಂಡರೆ ಮತ್ತು ಇದು ಸತತವಾಗಿ ಹಲವು ದಿನಗಳವರೆಗೆ ನಡೆದರೆ ನೀವು ಶೀಘ್ರದಲ್ಲೇ ಧನವಂತರಾಗಲಿದ್ದೀರಿ ಎಂದು ತಿಳಿಯಿರಿ.
ಕನಸುಗಳು ಶುಭ ಮತ್ತು ಅಶುಭ ಸಂಕೇತಗಳನ್ನು ತರುತ್ತವೆ. ಅನೇಕ ಜನರು ಕನಸಿನಲ್ಲಿ ಕಸ ಗುಡಿಸುವುದನ್ನು ಅಥವಾ ತಾವು ಗುಡಿಸುತ್ತಿರುವುದನ್ನು ನೋಡಿರಬಹುದು. ಹಿಂದೂ ಧರ್ಮದಲ್ಲಿ ಪೊರಕೆಗೆ ವಿಶೇಷ ಮಹತ್ವವಿದೆ. ಪೊರಕೆಯನ್ನು ಲಕ್ಷ್ಮೀ ದೇವಿ ಎಂದು ಪರಿಗಣಿಸಲಾಗುತ್ತದೆ. ನಿಮಗೂ ಇಂಥ ಕನಸು ಬಿದ್ದರೆ ಅದು ಕೂಡ ಧನಪ್ರಾಪ್ತಿಯ ಸಂಕೇತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.